ಏ ಬ್ಯೂಟಿಫುಲ್ ಸೋಲ್ಸ್ ಹೇಗಿದ್ದೀರಾ? ಸೊ ತುಂಬ ದಿನ ಆಗಿತ್ತು ಕಾಳಿ ಅಮ್ಮ ಅಥವಾ ಪಾರ್ವತಿ ಅಮ್ಮನಿಂದ ನಾನು ಚಾನಲೈಸ್ ಮಾಡಿ ಮೆಸೇಜಸ್ಸು. ಇವತ್ತು ಮಂಗಳವಾರ ಹೇಗೆ ಮಿಸ್ ಮಾಡ್ಕೊಳ್ಳೋದು ಹೇಳಿ ಅವರಿಂದ ಚಾನಲೈಸ್ ಮಾಡೋದು. ಸೊ ಈ ಎರಡು ಡೆಕ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಮಾ ದುರ್ಗಾ ಮತ್ತು ಮಾ ಕಾಳಿಯಿಂದ. ಸೊ ನೋಡೋಣ ಏನು ಚಾನಲೈಸ್ ಮಾಡ್ತಾ ಇದ್ದಾರೆ ನಿಮಗಾಗಿ ಮೆಸೇಜಸ್ ಅಂತ. ಸೊ ಇದು ಬರ್ತಿರೋದು ಮಾ ಪಾರ್ವತಿ ಅಮ್ಮನಿಂದ. ಸೊ ಸಿ ಮಾ ಪಾರ್ವತಿ ಹೇಳ್ತಾ ಇದ್ದಾರೆ, ವಾಟ್ ಇಸ್ ದ blessings? She wants to bless you something, so let us see what is the blessings that is coming. ಸೊ ನಿಮ್ಮ ಲೈಫಲ್ಲಿನ ಅಪ್ಕಮಿಂಗ್ ಈ ವಿಡಿಯೋ ನೋಡಿದ ನೆಕ್ಸ್ಟ್ ಟ್ಯೂಸ್ಡೇ ಒಳಗೆ, ಓಕೆ. ಸೊ ಯಾವುದೇ ಟ್ಯೂಸ್ಡೇ ನೋಡಿರ್ತೀರ ಆ ಟ್ಯೂಸ್ಡೇಯಿಂದ ನೆಕ್ಸ್ಟ್ ಟ್ಯೂಸ್ಡೇ ಒಳಗೆ ಸೊ ನಿಮ್ಮ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ಸ್ ಬರುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಸೊ ನೀವು ಇವತ್ತೇನಾದ್ರು ರೋಡ್ ಕ್ರಾಸ್ ಮಾಡಬೇಕಾದ್ರೆ, ಅಂದರೆ ಈ ವಿಡಿಯೋ ನೋಡಿದ್ದೀನ ಅಥವಾ ನೋಡಿದಾಗ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಝೀಬ್ರಾ ಲೈನ್ಸಲ್ಲಿ ಓಡ್ತಿರೋ ಅಂಥದ್ದು ಯಾವುದೋ ಒಂದು ಮಗು ಆಗಿರ್ಬೋದು, ನೀವೇ ಓಡಿರ್ಬೋದು, ಅಥವಾ ಝೀಬ್ರಾ ಲೈನ್ಸೇ ಇವತ್ತು ಕ್ರಾಸ್ ಮಾಡಿದ್ದೀರಾ ಅಂದರೆ ಸ್ಟ್ರಾಂಗ್ ಆಗಿ ಈ ಮೆಸೇಜ್ ನಿಮ್ಗೆ ಆಗಿರುತ್ತೆ. ಓಕೆ, ನಾನು ರೋಡ್ ಬಗ್ಗೆನೇ ಹೇಳಿದೆ ಆ್ಯಂಡ್ ನಮ್ಗೆ ಇಲ್ಲಿ ಬಂದಿರೋದು ಕೂಡ ಅದೇ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಸ್ಟ್ರೆಂತ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಲಾಂಗ್ ಲೈಫ್. ಸೊ ನಿಮ್ಮ ಲೈಫಲ್ಲಿ ಏನಾದರೂ ನಿಮಗೆ ತೊಂದರೆ ಆಗುವಂಥದ್ದಿತ್ತು, ನಿಮ್ಮ ಜಾತಕದಲ್ಲಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಏಟ್ ಆಗುವಂಥದ್ದಿತ್ತು ಅಂತ ಹೇಳಿದ್ರೆ ಅಮ್ಮ ಇಸ್ ಟೆಲ್ಲಿಂಗ್ ಯು ದ್ಯಾಟ್ ಶಿ ಈಸ್ ಪ್ರೊಟೆಕ್ಟಿಂಗ್ ಯು. ದಿಸ್ ಇಸ್ ಸ್ಟ್ರಾಂಗ್ಲಿ ಐ ಸೇ ದಟ್ ಏನಾದರೂ ನಿಮಗೆ ಸಣ್ಣ ಪುಟ್ಟ ಏಟ್ ಆಗೋದು, ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುವಂಥದ್ದು ಆಗಿದೆ ಈಗ. ನಿಮ್ಮ ಒಂದು ಎಸ್ಪೆಷಲಿ ನಿಮ್ಮ ಮೆಂಟಲ್ ಸ್ಟ್ರೆಸ್ ತುಂಬ ಕಾಮಿಗೆ ಬರೋವಂಥದ್ದಾಗಿರುತ್ತೆ. ತುಂಬ ನೀವು ಪೊಲೈಟ್ ಕಾಮ್ನೆಸ್ಗೆ ತೊಗೊಂಡು ಬರ್ತೀರಾ, ನಿಮ್ಮನ್ನೇ ವೆರಿ ಗ್ರೌಂಡೆಡ್ ಆಗ್ತೀರಾ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಮೇಕ್ ಅ ರೈಟ್ ಡಿಸಿಷನ್. ನಿಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಎಕ್ಸಾಕ್ಟ್ಲಿ ಸೊ 2 ಆ್ಯಂಡ್ ಇಲ್ಲಿ ಕೂಡ ಶಿವಜಿಯ ಒಂದು ಕನೆಕ್ಷನ್ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಸೊ ನಿಮ್ಮ ಮೆಂಟಲ್ ಸ್ಟ್ರೆಸ್ ರಿಲೀಸ್ ಆಗುವಂಥದ್ದಾಗಿರುತ್ತೆ. ನೈಟ್ ನಿಮಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಎಸ್ಪೆಷಲಿ ನಿಮ್ಮ ಮೂನ್ ವೀಕ್ ಇತ್ತು ಅನ್ನೋದಾದರೆ ಆ ಒಂದು ವಿಚಾರದಿಂದ ಅಮ್ಮ ನಿಮ್ಮ ಪ್ರೊಟೆಕ್ಟ್ ಮಾಡುವಂಥದ್ದಾಗಿರುತ್ತೆ. ಬಿಕಾಸ್ ಎಸ್ ನಿದ್ದೆ ಬರ್ತಿಲ್ಲ ಅಂತ ಅಂದಾಗ ನಮ್ಮ ಬಾಡಿಯಲ್ಲಿ ಡಿಫ್ರೆನ್ಸಸ್ ಆಗುವಂಥದ್ದಾಗಿರುತ್ತೆ. ಸೊ ಹೆಲ್ತ್ ಇಶ್ಯೂಸ್ ಬರುವಂಥದ್ದಾಗಿರುತ್ತೆ. ಬಟ್ ಅಮ್ಮ ಇಸ್ ಸೇಯಿಂಗ್ ಈಗ ನಿಮ್ಮ ಲೈಫಲ್ಲಿ ಇದ್ದಂಥ ಪ್ರತಿಯೊಂದು ಸ್ಟ್ರೆಸ್, ಆ ಒಂದು ಏನು ಇಂಪ್ಯಾಕ್ಟ್ ಇತ್ತು, ಪ್ಲ್ಯಾನೆಟ್ಸ್ನ ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ನಿಮ್ಮ ಆಸ್ಟ್ರಾಲಜಿಕಲಿ ಆಗಿರ್ಬೋದು, ಯಾವುದೇ ಆದ ವಿಚಾರಗಳಿಂದ ನಿಮ್ಮ ಲೈಫಲ್ಲಿ ನಡೀತಿದ್ದಂಥ ಪ್ರತಿಯೊಂದು ವಿಚಾರಗಳನ್ನ, ಇಶ್ಯೂಸ್ನ ಅಮ್ಮ ರಿಮೂವ್ ಮಾಡ್ತಿದ್ದಾರೆ. ಶಿ ಇಸ್ ಗಿವಿಂಗ್ ಯು ಸ್ಟ್ರೆಂತ್. ಸೊ ರಿಮೂವ್ ಮಾಡ್ತಿದ್ದಾರೆ ಅಂದಿದ ತಕ್ಷಣ ಅಮ್ಮನೇ ಎಲ್ಲ ನೋಡ್ಕೊತಾರೆ ಅಂತಲ್ಲ, ನಿಮಗೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ ಟು ಫೈಟ್ ಬ್ಯಾಕ್ ಆ್ಯಂಡ್ ಫೇಸ್ ಇಟ್. ಸೊ ಯು ಹ್ಯಾವ್ ಅ ಹೆಲ್ತಿ ಸ್ಲೀಪ್ ಆ್ಯಂಡ್ ಯು ಲೀಡ್ ಅ ಲಾಂಗ್ ಲೈಫ್. ಆ್ಯಂಡ್ ಇದು ಕಂಟಿನ್ಯೂ ಪಾರ್ಟ್ ಆಗ್ತಾಯಿದೆ. ಬಿಕಾಸ್ ಈ ರೀಡಿಂಗ್ ಮಾಡಬೇಕಾದ್ರೆ ನನಗೆ ಇಲ್ಲಿ ರಾಮ ಸೀತನ ಒಂದು ಎನರ್ಜಿ ತುಂಬ ಸ್ಟ್ರಾಂಗಾಗಿ ಬರ್ತಿರೋ ಅಂಥದ್ದಾಗಿದೆ. ಇನ್ ಕೇಸ್ ನೀವು ಆಂಜನೇಯ ಸ್ವಾಮಿನ, ಎಸ್ ಮಂಗಳವಾರ ನಾವು ಆಂಜನೇಯ ಸ್ವಾಮಿನ ಕೂಡ ಪ್ರೇ ಮಾಡುವಂಥದ್ದಾಗಿರುತ್ತೆ. ಸೊ ನೀವೇನಾದರೂ ಮದುವೆ ವಿಷಯದ ಬಗ್ಗೆ ಅಥವಾ ನಿಮ್ಮ ಮ್ಯಾರಿಟಲ್ ಇಶ್ಯೂಸ್ ಏನಾದರೂ ನಡೀತಿತ್ತು ಅಂತ ಹೇಳಿದ್ರೆ, ಅಥವಾ ಕೋರ್ಟ್ ಕೇಸ್ ನಡೀತಿತ್ತು ಅಂತ ಹೇಳಿ ನೀವು ನಿರ್ಧಾರ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿದ್ರೆ, ಅದು ಆಂಜನೇಯ ಸ್ವಾಮಿ ಹತ್ರ ನೀವು ಹೋಗಿ ಪ್ರೇ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ, ಐ ಗಾಟ್ ಅ ನೋಟಿಫಿಕೇಷನ್. ಸೊ ಪ್ರೇ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ ನಿಮಗೆ ಇವಾಗ ಆ ವಿಚಾರದಲ್ಲಿ ಸಕ್ಸಸ್ ಬರುವಂಥದ್ದಾಗಿರುತ್ತೆ. ತುಂಬ ಜನಕ್ಕೆ ಸಕ್ಸಸ್ ಅಂತ ಹೇಳಿದ್ರೆ ಒಂದು ನಿಮಗೆ ಅದನ್ನು ಫೈಟ್ ಮಾಡೋ ಅಷ್ಟು ಧೈರ್ಯ ಬರುವಂಥದ್ದಾಗುತ್ತೆ. ಕೋರ್ಟ್ ಕೇಸಲ್ಲಿರೋರ್ಗೆ ಹೇಳ್ತಿರೋದು ಮೇಯ್ನಾಗಿ, ಓಕೆ. ಆ್ಯಂಡ್ ನೀವಿವಾಗ ನಿರ್ಧಾರ ಮಾಡೋವಂಥದ್ದಲ್ಲಿರ್ತೀರ. ನೀವೇನು ಮಾಡಬೇಕು ಇಷ್ಟು ದಿನ ನಿರ್ಧಾರ ಮಾಡೋಕ್ಕಾಗ್ತಿರಲಿಲ್ಲ, ನೀವೊಂದು ಫರ್ಮ್ ಡಿಸಿಷನ್ ತೊಗೊತೀರ. ಆ ಒಂದು ಫರ್ಮ್ ಡಿಸಿಷನಲ್ಲಿ ನೀವು ಸ್ಟ್ರಾಂಗಾಗಿ ನಿಲ್ತೀರಾ. ಅದಕ್ಕೆ ದೇ ಗೋಣ ಬ್ಲೆಸ್ ಯು. ಆಂಜನೇಯ ಸ್ವಾಮಿ ಆ್ಯಂಡ್ ಕಾಳಿ ಅಮ್ಮ ಅವ್ರ ಪಾರ್ವತಿ ಅಮ್ಮ ದೇ ಗೋಣ ಬ್ಲೆಸ್ ಯು ಔಟ್. ಆ ಒಂದು ಡಿಸಿಷನಲ್ಲಿ ನೀವು ಸ್ಟ್ರಾಂಗಾಗಿ ನಿಲ್ಲೋಕ್ಕೆ ಏನೇ ಬಂದ್ರೂ ದೇ ಗೋಣ ಪ್ರೊಟೆಕ್ಟ್ ಯು ಔಟ್. ಜಸ್ಟ್ ಥಿಂಕ್, ಮೇಕ್ ಅ ರೈಟ್ ಡಿಸಿಷನ್ ಅನ್ನೋದಕ್ಕಿಂತ ಲಿಸನ್ ಟು ಯುವರ್ ಹಾರ್ಟ್ ಆ್ಯಂಡ್ ಮೇಕ್ ಅ ಡಿಸಿಷನ್. ಬಿಕಾಸ್ ಇಲ್ಲಿ ಯಾರಿಗೂ ಸರಿಯಾದ ತಪ್ಪು ಯಾವುದು ಅಂತ ಗೊತ್ತಿರಲ್ಲ. ಆದರೆ ಮನಸ್ಸು ಮಾತನ್ನ ಕೇಳಿ ನಿಮ್ಮ ಒಂದು ಒಳ್ಳೆ ಹಿತಕ್ಕಾಗಿ ನೀವು ಯೋಚನೆ ಮಾಡೋವಂಥ ನಿರ್ಧಾರಗಳಲ್ಲಿ ದೇ ಗೋಣ ಸ್ಟ್ಯಾಂಡ್ ಬೈ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇಫ್ ಯು ಸಿ ಸೇಮ್ ಕಾಳಿ ಅಮ್ಮನ ರೂಪನೇ, ಸ್ಟ್ರಾಂಗ್ ಆಗಿ ಕಾಳಿ ಅಮ್ಮನ ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಯೂಶ್ವಲಿ ನಾನು ಟ್ಯೂಸ್ಡೇಸ್ ರೆಡ್ ವೇರ್ ಮಾಡ್ತೀನಿ ಬಿಕಾಸ್ ಐ ಫಾಲೋ ದ ಡ್ರೆಸ್ ಕೋಡ್, ಪ್ಲ್ಯಾನೆಟ್ಸ್ನ ಡ್ರೆಸ್ ಕೋಡ್. ಬಟ್ ಇವತ್ತು ನನಗೆ ಬ್ಲ್ಯಾಕ್ ಹಾಕೋಬರ್ಬೇಕು ಅಂತ ಅನಿಸಿತ್ತು. ಆ್ಯಂಡ್ ಕಾಳಿ ಅಮ್ಮನ ಎನರ್ಜಿ ಆ್ಯಂಡ್ ಶಿ ಈಸ್ ಸಮ್ವೇ ಪ್ರೊಟೆಕ್ಟಿಂಗ್ ಅಲಾಂಗ್ ವಿತ್ ಮೀ. ಈ ಒಂದು ವಿಡಿಯೋ ಯಾರಿಗೆಲ್ಲ ಸಿಗ್ತಾ ಇದೆ, ಶಿ ಈಸ್ ಸ್ಟ್ರಾಂಗ್ಲಿ ಪ್ರೊಟೆಕ್ಟಿಂಗ್ ಯು ಗೈಸ್. ಆ್ಯಂಡ್ ಸ್ಯಾಟರ್ನ ಎಫೆಕ್ಟ್ ನನಗೆ ಇಲ್ಲಿ ಕಾಣಿಸಿದೆ. ನೀವೆಲ್ಲ
ಮಹಾದಶ ಅಥವಾ ಅಂತರ್ದಶ ನಿಮ್ಮದು ಸಾಡೆ ಸತಿ ನಡೀತಿರ್ಬೋದು, ಅಥವಾ ಸ್ಯಾಟರ್ನ್ ನಿಮ್ಮನ್ನ ಸ್ಟ್ರಾಂಗಾಗಿ ರೂಲ್ ಮಾಡ್ತಿದೆ. ಶನೀಶ್ವರನ ಒಂದು ಎನರ್ಜಿ ಒಂದು ಇದೆ. ಅಂದರೆ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದ ಮೆಸೇಜಸ್. ಅವ್ರು ನಿಮಗೆ ಪೇಷನ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ದಿನ ನಿಮ್ಮ ಲೈಫಲ್ಲಿ ಏನೇ ನಡೆದಿದ್ರು ಒಂದು ಪೇಷನ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಆ ಪೇಷನ್ಸ್ಗೆ ಇವಾಗ ರಿವಾರ್ಡ್ಸ್ನ ಕೊಡುವಂಥ ಟೈಮ್ ಆಗಿದೆ. ಈವನ್ ಪರಮಾತ್ಮ ಅಪ್ಪ ಈಸ್ ಆಲ್ಸೋ ಬ್ಲೆಸ್ಸಿಂಗ್ ಯು ಔಟ್. ಆ್ಯಂಡ್ ಕಾಳಿ ಅಮ್ಮ, ಶಿ ಈಸ್ ಸ್ಟ್ರಾಂಗ್ಲಿ ಬ್ಲೆಸ್ಸಿಂಗ್ ಯು ಆ್ಯಂಡ್ ಬ್ರಿಂಗಿಂಗ್ ಲಾಟ್ಸ್ ಆಫ್ ಲೈಟ್ ಇನ್ ಯುವರ್ ಲೈಫ್. ಸೊ ಎಲ್ಲೆಲ್ಲ ಲೈಫಲ್ಲಿ ಕತ್ಲೆ ಬಂದಾಗಲೇ ಅಲ್ವಾ ನಿದ್ದೆ ಮಾಡಿದೆ ಸ್ಟ್ರೆಸ್ ಮಾಡಿಕೊಂಡು ನಾವು ಸ್ಟ್ರೆಸ್ಡ್ ಔಟ್ ಆಗಿರ್ತೀವಿ. ಬಟ್ ನಾವು ಶಿ ಈಸ್ ಗಿವಿಂಗ್ ಯು ಪ್ರೊಟೆಕ್ಷನ್, ಶಿ ಈಸ್ ಗಿವಿಂಗ್ ಯು ಲಾಂಗ್ ಲೈಫ್. ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ, ನಿಮ್ಮ ಎವ್ರಿ ಏರಿಯಾದಲ್ಲಿ ನಿಮಗೆ ಯಾವುದು ಸ್ಟ್ರೆಸ್ ಔಟ್ ಕೊಡ್ತಿದ್ದೋ ಆ ಪ್ರತಿಯೊಂದು ವಿಚಾರಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿ ಶಿ ಈಸ್ ಗಿವಿಂಗ್ ಯು ದಟ್ ಸ್ಟ್ರೆಂತ್. ನಾನು ಏನು ಮಾಡಬೇಕು ಅನ್ನೋದಿದೆ, ನಾನು ಮಾಡೇ ಶಿ ಈಸ್ ಗಿವಿಂಗ್ ಯು ದಟ್ ಸ್ಟ್ರೆಂತ್ ಟು ಲೀಡ್ ಅ ಲೈಫೇ ಏನಪ್ಪ ಇದು ಅಂತಂದು ಕೊರಗೋ ಅಂತ ಒಂದು ಪೊಸಿಷನ್ಗೆ ಹೋಗಿರೋರು ಇದ್ದೀರಾ. ನಾವು ಶಿ ಈಸ್ ಗಿವಿಂಗ್ ಯು ದಟ್ ಸ್ಟ್ರೆಂತ್. ನನ್ನ ಲೈಫ್ನ ನನಗೆ ಬೇಕಿರೋ ರೀತಿ ರೂಪಿಸ್ಕೊತೀನಿ, ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊತೀನಿ ಅನ್ನೋದು ಧೈರ್ಯ ನಿಮ್ಮಲ್ಲಿ ಅಮ್ಮ ಕೊಟ್ಟಿರುವಂಥದ್ದಾಗಿದೆ. ಆ್ಯಂಡ್ ಶಿ ಈಸ್ ಬಿಹೈಂಡ್ ಯು, ಪ್ರೊಟೆಕ್ಟಿಂಗ್ ಯು, ಫಿಲ್ಲಿಂಗ್ ಲಾಟ್ಸ್ ಆಫ್ ಲೈಟ್ ಇನ್ ಯುವರ್ ಲೈಫ್. ಆ್ಯಂಡ್ ಇಲ್ಲಿ ಮಾ ಪಾರ್ವತಿ, ಕಾಳಿಯಮ್ಮ, ಶಿವಜಿ, ಆಂಜನೇಯ ಸ್ವಾಮಿ, ರಾಮ ಸೀತಾ, ಸೊ ಎಸ್ಪೆಷಲಿ ಮ್ಯಾರಿಟಲ್ ಇಶ್ಯೂಸ್ ಯಾರೆಲ್ಲ ನೋಡ್ತಿದ್ರಿ ಸಾಲ್ವ್ ಆಗ್ತಿದೆ. ಆ್ಯಂಡ್ ಶನೀಶ್ವರ ಅಪ್ಪ, ಸೊ ಇಷ್ಟು ಜನದ ಎನರ್ಜೀಸ್ ಇಲ್ಲಿದೆ. ದೇ ಆರ್ ಸ್ಟ್ರಾಂಗ್ಲಿ ಬ್ಲೆಸ್ಸಿಂಗ್ ಯು ಔಟ್. ಆ್ಯಂಡ್ ಯಾವುದೇ ಆದ ವಿಚಾರಗಳಲ್ಲಿ ಇಶ್ಯೂಸ್ ಇದ್ದರೂ ದೇ ಆರ್ ಸಾಲ್ವಿಂಗ್ ಔಟ್. ಇಟ್ ಈಸ್ ಲೈಕ್ ನಿಮ್ಮ ಟೆಸ್ಟಿಂಗ್ ಟೈಮ್ ಮುಗೀತು ಅಷ್ಟೇ. ಐ ಕ್ಯಾನ್ ಓನ್ಲಿ ಸೇ ನಿಮ್ಮ ಟೆಸ್ಟಿಂಗ್ ಟೈಮ್ ಮುಗ್ದಿದೆ. ಇವಾಗ ನಿಮಗೆ ಅದಕ್ಕೆ ಫಲ ಸಿಗುವಂಥ ಟೈಮ್ ಆಗಿದೆ. ಜಸ್ಟ್ ಹೋಲ್ಡ್ ಔಟ್ ದೇರ್, ಗಿವ್ ಅಪ್ ಮಾತ್ರ ಮಾಡಿಬಿಡಿ. ಇಷ್ಟು ದಿನ ನೀವು ಏನು ತಾಳ್ಮೆಯಿಂದ ಹೋಲ್ಡ್ ಮಾಡ್ಕೊಂಡ್ಬಂದಿದ್ರಿ ಅದಕ್ಕೆ ಇವಾಗ ನಿಮಗೆ ರಿವಾರ್ಡ್ ಸಿಗೋವಂಥ ಟೈಮ್ ಆಗಿದೆ. ಆ್ಯಂಡ್ ಐ ಆಮ್ ಸೇಯಿಂಗ್ ದ ಎನರ್ಜೀಸ್ ಆರ್ ಸೋ ಮಚ್ ದಟ್ ನಿಮಗೆ ತುಂಬ ತಲೆನೋವಿತ್ತು ಅಥವಾ ಐ ಆಮ್ ಗೆಟಿಂಗ್ ಸೋ ಮಚ್ ಗೂಸ್ ಬಂಪ್ಸ್ ಬಿಕಾಸ್ ಆ ಬ್ಲೆಸ್ಸಿಂಗ್ಸ್ ಮಿರಾಕಲ್ ಆಗಿದೆ. ಬಟ್ ಟ್ರಸ್ಟ್ ಮೀ, ನನಗೆ ಯಾವತ್ತೇ ಕಾಳಿಯಮ್ಮನ ಎನರ್ಜಿ ಅಥವಾ ಕಾಳಿಯಮ್ಮನ ರೀಡಿಂಗ್ ಮಾಡಬೇಕಾದ್ರೆ ಐ ಆಲ್ವೇಸ್ ಸ್ವೆಟ್ ಬಿಕಾಸ್ ಅವ್ರ ಎನರ್ಜಿ ಅಂದರೆ ಫಿಯರ್ಫುಲ್ ಆಗಿರುತ್ತೆ. ಬಟ್ ಇವತ್ತು ತುಂಬ ಕಾಮಾಗಿದ್ದೀನಿ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಶಿ ಈಸ್ ಇನ್ ಸಚ್ ಅ ಪ್ಲೆಸೆಂಟ್ ಎನರ್ಜಿ ದಟ್ ನಿಮ್ಮ ಲೈಫಲ್ಲಿ ಇವಾಗ ಎಲ್ಲರೂ ಒಂದು ಹ್ಯಾಪಿನೆಸ್ ಕೊಡುವಂಥದ್ದಾಗಿದೆ. ಸೊ ಯಾವಾಗಲೂ ಓಡ್ತಾ ಇದ್ರಿ, ನಾನು ಮಾಡಬೇಕು ಅನ್ನೋ ಒಂದು ಎನರ್ಜಿ, ಅಥವಾ ಹೇಗೆ ಕಾಳಿಯಮ್ಮ ಯಾವಾಗಲೂ ಆ್ಯಕ್ಷನ್ ಮೋಡಲ್ಲಿದ್ದರು, ಇವಾಗ ನಿಮ್ಮ ಲೈಫಲ್ಲಿ ನೀವು ಕೂತು ಈಗ ಹೇಗಿದೆ, ನೀವು ಕೂತು ನಿಮಗೆ ಬರ್ತಿರೋಂಥ ರಿವಾರ್ಡ್ಸ್ನ ಎಂಜಾಯ್ ಮಾಡೋವಂಥ ಟೈಮ್ ಆಗಿರುತ್ತೆ. ಸೊ ಯಾವಾಗಲೂ ಓಡಬೇಕು, ಫೈಟ್ ಮಾಡಬೇಕು ಅನ್ನೋ ಎನರ್ಜಿಯಿಂದ ಆಚೆ ಬಂದು ತಾಳ್ಮೆಯಿಂದ ಕೂತ್ಕೊಳ್ಳೋವಂಥ ಒಂದು ಎನರ್ಜಿ ಆಗಿದೆ. ಜಸ್ಟ್ ಲೈಕ್ ಕಾಳಿಯಮ್ಮನಲ್ಲಿ ತ್ರಿಪುರ ಸುಂದರಿ ಅಮ್ಮನ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇರೋವಂಥದ್ದು. ಬಿಕಾಸ್ ಶಿ ಇಸ್ ಅ ಫಾರ್ಮ್ ಆಫ್ ಕಾಳಿಯಲ್ಲಿ ನಾವು ಹೇಗೆ ಭದ್ರಕಾಳಿ ಅಂತೆಲ್ಲ ನೋಡ್ತೀವಿ, ಯಾವಾಗಲೂ ಆ್ಯಕ್ಷನ್ ಓರಿಯೆಂಟೆಡ್, ಕೋಪ ಅಥವಾ ಯಾವಾಗಲೂ ಫೈಟ್ ಮಾಡ್ತಾಯಿದ್ರು. ಸೊ ತ್ರಿಪುರ ಸುಂದರಿ ಅಮ್ಮ ಎಲ್ಲ ಬಂದ್ಬಿಟ್ಟು ವೆರಿ ಕಾಮ್ ಆಗಿರೋವಂಥ ಒಂದು ಎನರ್ಜಿ ಆಗಿರುತ್ತೆ. ಸೊ ನಾವು ಇಟ್ ಇಸ್ ಲೈಕ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಸಾಫ್ಟ್ನೆಸ್ ಬರುವಂಥದ್ದಾಗಿರುತ್ತೆ, ಒಂದು ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ಇಷ್ಟು ದಿನ ತೊಗೊಂಡಂಥ ಸ್ಟ್ರೆಸ್ಸಿಗೆ ಈಗ ಅಮ್ಮ ರಿವಾರ್ಡ್ಸ್ ಕೊಡುವಂಥದ್ದಾಗಿದೆ. ಬಟ್ ಟ್ರಸ್ಟ್ ಮೀ, ಲಾಟ್ಸ್ ಆಫ್ ಲೈಟ್ ಇಸ್ ಕಮಿಂಗ್ ಇನ್ ಯುವರ್ ಲೈಫ್. ಆ್ಯಂಡ್ ಎಕ್ಸಾಕ್ಟ್ಲಿ 9/19ಗೆ ಮುಗಿತಾ ಇದೆ. ಸೊ ಸ್ಟ್ರಾಂಗ್ಲಿ ನಿಮ್ಮ ಕಾರ್ವಿಕಲಿ ಸೈಕಲ್ಸ್ ಮುಗಿತಾ ಇದೆ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಇಸ್ ಕಮ್ಮಿಂಗ್. ಥ್ಯಾಂಕ್ ಯು. ಲೆಟ್ ಮೀ ನೋ ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಯಿತಾ ಅಂತ. ಸೊ ಸ್ಟ್ರಾಂಗಾಗಿ ಇಲ್ಲಿ ಮ್ಯಾರಿಟಲ್ ಇಶ್ಯೂಸ್, ಕೋರ್ಟ್ ಕೇಸಲ್ಲಿ ಇದ್ದಂಥ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಇದ್ದಂಥದ್ದು, ಎಸ್ಪೆಷಲಿ ನೈಟ್ ನಿದ್ದೆ ಮಾಡ್ತಾ ಇರಲಿಲ್ಲ ನೀವು, ಅಥವಾ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ಸ್ ಆ ಥರ ಏನಾದ್ರು ಎನರ್ಜಿ ಆಕ್ಸಿಡೆಂಟ್ಸ್ ಆ ಥರ ಏನಾದ್ರು ಇತ್ತು, ಅಥವಾ ಸಣ್ಣ ಪುಟ್ಟ ಏಟ್ ಆಗಿತ್ತು ಅಂತ ಹೇಳಿದ್ರೆ ಕೂಡ ಈ ರೀತಿಯಾದ ವಿಚಾರಗಳಲ್ಲಿ ಅಮ್ಮ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಸೊ ಶಿ ಇಸ್ ಗಿವಿಂಗ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಪ್ರೊಟೆಕ್ಷನ್. ಥ್ಯಾಂಕ್ ಯು.